ಇಂಥ ನನ್ನ ಮಕ್ಕಳು ಇದ್ದರೆ ಫಸ್ಟು ನಂಬರ್ನ ಬ್ಲಾಕಿಗೆ ಹಾಕಿ ಡಿಲೀಟ್ ಮಾಡಿಬಿಡ್ರಿ. ಅಣ್ಣ ಸ್ಮೆಲ್ ಕೊಡು. ಒಡ ಸಖತ್ತಾಗಿದೆ ಅಣ್ಣ. ನಿಮ್ಮ ಜಾಕ್ ಆಫ್ ಕರ್ನಾಡು ಮತ್ತೆ ನಮ್ಮ ಇದು ಬೇಕಿತ ಮಗನೇ. ನೋಡಿ, ಬೆಳಗ್ಗೆ ಎದ್ದು 5 ಗಂಟೆಗೆ ರೆಡಿಯಾಗಿ 6 ಗಂಟೆಗೆ ಅಂತ ಹೇಳಿದವರು ಇವಾಗ ಟೈಮ್ ಎಷ್ಟಾಗ್ತೈತೆ? 9 ಗಂಟೆ 9 ಗಂಟೆ 8:15. ಸರಿ, ಇವಾಗ ಇಲ್ಲ ಅಂತಿಕ್ಕೆ ಬರ್ಲಿ ಅಲ್ಲಿ ಗಂಟೆ ತಿನ್ಕೊಂಡ್ಬಿಡೋಣ. ಮತ್ತೆ ಹೇಳ್ರಿ ತಿನ್ಕೊಳ್ಳೋರು. ಅಲ್ಲ, ಅವ್ರು ಬರೀ ಅಷ್ಟೊತ್ತಿಗೆ ಬರ್ತಾರೆ. ಅವ್ರು ಬರ್ತಾರೆ, ನಾವು ಹೋಗೋಣ. ಏನ್ ಮಾಡ್ತೀರಾ? ಅವ್ರು ಬರ್ಲಿ, ಒಟ್ಟಿಗೆ ತಿನ್ನೋಣ. ಅವ್ರು ಬರೋಷ್ಟೊತ್ತಿಗೆ ತಿನ್ನೋಣ. ಅವ್ರು ತಿನ್ಬೇಕಾದ್ರೆ ನಾವು ಕಾಯ್ಬೇಕಲ್ವಾ? ಎಸ್ ಯು ಆರ್ ರೈಟ್. 2 ನಿಮಿಷ ಬರ್ತಾರೆ ಅವರು. ಇಡ್ಲಿ ಒಂದು ಹೇಳಪ್ಪ, ನನಗೆ ಇಡ್ಲಿ ಸಾಕು. ತಟ್ಟೆ ಇಡ್ಲಿ ಆರ್ಡ್ರ್ ಮಾಡ್ತಾ ಇದ್ದೀವಿ. ಸೊ ಇವ್ರು ನಮ್ಮ ರಿಟರ್ನ್ ಡೈರೆಕ್ಟರ್, ಹೊತ್ತು ಏನದು ಸ್ಟೋರಿ ಡೈರೆಕ್ಟರ್ ಇವರು. ಹಲೋ ಮಚ್ಚ, ನೀನು ಅಂಗಡಿ ಬತ್ತೀಯಾ? ಏಕೆ? ಅದು ನನ್ನ ಮೂಡು. ನಾನು ಯಾವಾಗ ಆನ್ ಮಾಡ್ತೀನಿ, ಯಾವಾಗ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೋಡ್ರಿ, ಇಷ್ಟೊತ್ತು ಮಾತಾಡಿದ್ರೆ ರೆಕಾರ್ಡ್ ಆಗ್ತೈತೆ. ಇವಾಗ ಮಾತಾಡಿದ್ರೆ ರೆಕಾರ್ಡ್ ಆಗೈತೆ. ಸಾಮಾನ್ಯರಲ್ಲ ನೀವು. ಯಾವ್ದು ಹೇಳ? ಅದಲ್ಲ, ಅಲ್ಲೇನು ಅಷ್ಟೊಂದು ಜಗಳ ಆಗ್ಲೇ ಇಲ್ಲ ಕಣೋ. ಅವನು ಬೇಜಾರಾಗಲ್ಲ ಭಾಸ್ಕರ್. ಅವನು ನಾವು A few moments later. ಇಂಥ ನನ್ನ ಮಕ್ಕಳು ಇದ್ದರೆ ಫಸ್ಟು ನಂಬರ್ನ ಬ್ಲಾಕಿಗೆ ಹಾಕಿ ಡಿಲೀಟ್ ಮಾಡಿಬಿಡ್ರಿ. ನನ್ನ ಮಗ ಫೋನ್ ಮಾಡಿದ್ರೆ ಎಲ್ಲಿ ಎತ್ತಬೇಕು ಅಂತ ಏರೋಪ್ಲೇನ್ ಮಾಡಿ ಹಾಕ್ತಾನೆ. ಎಷ್ಟು 5 ಗಂಟೆಗೆ ಹೇಳಿದವರು ಮಚ್ಚ RCB ಮ್ಯಾಚ್ ಇದೆ ಸರಿ ಅಂದ್ಬಿಟ್ಟು 6 ಗಂಟೆಗೆ ರೆಡಿ ಆಗ್ತೀನಿ ಅಂದ. ನನ್ನ ಮಗ ಬಂದಿರೋದು 9 ಗಂಟೆಗೆ. ಇವರೊಬ್ರು ಮಾತೆತ್ತಾರೆ, ನಾನು ಬರಲ್ಲ ಅಂತ ಗ್ರೂಪಲ್ಲಿ ಮೆಸೇಜ್ ಹಾಕ್ತಾರೆ. ಇಂಥ ನನ್ನ ಮಕ್ಕಳನ್ನೆಲ್ಲ ಹಿಡ್ಕೊಂಡು ನಾವುಗಳು ಇಲ್ಲಿ ಇದನ್ನ ಮಾಡಬೇಕು ನೋಡ್ರಿ. ಬೇಗ ತಿಂದು ಹೋಗೋಣ. ಈ ನನ್ನ ಮಗ ಒಬ್ಬ ಹೇಳಕ್ಕಾಗದೆ ಬಿಡಕ್ಕಾಗದೆ ಸಂಗೀತ ಬರ್ತಾನೆ. ಅತ್ಲಾಗ ಅವ್ರಿಗೂ ಹೇಳಂಗಿಲ್ಲ, ಇತ್ಲಾಗ ಇವ್ರಿಗೂ ಹೇಳಂಗಿಲ್ಲ. ಇನ್ನು ಈ ನನ್ನ ಮಗ ಇವ್ರಿಗಂತೂ ನನಗೇನೋ ಗೊತ್ತೇ ಇಲ್ಲ. ಇವನ್ ಬಿಟ್ರು ಎಲ್ಲ ಮುಗ್ಸ್ ಆರಾಮ್ ಕೂತ್ಕೊಂಡಾನೆ. ಇನ್ನು ನಾನು ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಮಾಡೋ ಕೆಲಸ ಇಲ್ಲ ನನಗೆ. ಕಟ್ ಮಾಡ್ಬಿಟ್ಟೆ. ಬಾತ್ರೂಮ್ ಹೋದ್ರು ಬಿಟ್ಟಿಲ್ಲ ನನ್ನ ಮಕ್ಕಳು. ಆ ಲೆವೆಲಿಗೆ ಫೋನ್ ಮಾಡಾರೆ ಈ ನನ್ನ ಮಗನಿಂದ. ಇವನೇ ಮೇಲ್ ತಮ್ಮ ಹೇಳ್ಬೇಕು. ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ನನ್ನ ಹಿಡ್ಕೊಂಡು ಕಾಲಿಡ್ಕೊಂಡು ಜಗತ್ತೇ ಆಗ್ತೀವಿ. ಇವನೇ ನನ್ನ ಮಗನೇ, ಎಲ್ಲ ಮಾಡಿರೋದು ಇವನೇ. ಚಡ್ಡಿ ಬಿಟ್ಬಿಟ್ಟು 500 ರೂಪಾಯಿ ಕೊಟ್ಬಿಡ್ತೀನಿ. ಅವ್ರಿಗೆ ಕಾಲಿಟ್ರು ಕರೆಕ್ಟ್ ಅಣ್ಣ. ಹಾಂ ಕರೆಕ್ಟ್. ಕ್ಲೀನಾಗಿ ಬಂದಿತ್ತದು. ಇದನ್ನು ಮಿಸ್ ಮಾಡಂಗಿಲ್ಲ ನೀನು, ಇದನ್ನು ಮಿಸ್ ಮಾಡಂಗಿಲ್ಲ. ಅಂದ್ರೆ ಅವರೇ ನಿಮ್ದೇನಾದರೂ ಅನಿಸಿಕೆ ಇದ್ರೆ ಹೇಳಿ. ಏನೋ ಹೇಳು, ಎಷ್ಟು ಗಂಟೆಗೆ ಹೇಳಿದ್ದು, ಎಷ್ಟು ಗಂಟೆ ಹೋಗ್ತಿರೋದು, ಏನಾರು ಹೇಳು. ಅಲ್ಲಲ್ಲಿ ಬೆಳಿಗ್ಗೆ 5:45ಗೆ ಬಿಡಿಸ್ಬಿಟ್ಟು ಹಾಂ ಟೈಮೇ 9:15 ಆಗೋಯ್ತು. ಓಕೆ ಫ್ರೆಂಡ್ಸ್, ಬಾಯ್. ಮಾತ್ರ ಫ್ರೆಂಡ್ಸ್ ಆಗ್ಬಾರ್ದಪ್ಪ. ಬೇಡ, ಇವ್ರ ಜೊತೆ ಹೋಗೋದೇ ಬೇಡ ನಾವು. ನೀನು ಹತ್ತು, ಅವ್ರನ್ನ ಯಾಕೆ ವೇಟ್ ಮಾಡ್ತಿದ್ಯಾ? ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜಾಕ್ ಆಫ್ ಕರ್ನಾಡು.
ಸೊ ಇವತ್ತು ನಿಮ್ಮ ಜಾಕ್ ಆಫ್ ಕರ್ನಾಡು ಮೇನ್ ಓನರ್ ಬಿಟ್ಟು ಮಿಸ್ಟರ್ ದೇವ್ ನಾನು ಮಾಡ್ತಾಯಿದ್ದೀನಿ. ನನ್ನ ಜೊತೆ ಬಾಲಾಜಿ ಇದ್ದಾನೆ. ಸೊ ಬನ್ನಿ, ಈ ನನ್ನ ಮಕ್ಕಳನ್ನೆಲ್ಲ ಕಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತೆಲ್ಲ ಕ್ಲೀನಾಗಿ ತೋರಿಸ್ತೀವಿ. ಸೊ ಒಂದಂತೂ ನಿಜ, ಈ ನಿಮ್ಮ 4-5 ಜನ ಗ್ರೂಪ್ ಅನ್ನೋದೊಂದು ಏನಾದ್ರು ಇದ್ದರೆ ಅದರಲ್ಲೊಬ್ಬ ಇರ್ತಾನೆ ಗೊತ್ತಾ, ಎಲ್ಲ ಪರ್ಫೆಕ್ಟಾಗಿರುತ್ತೆ. ಕೊನೆ ಟೈಮಲ್ಲಿ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ, ಮೆಸೇಜಿಗೆ ರಿಪ್ಲೈ ಕೊಡಲ್ಲ, ಏನೇ ಮಾಡಿದ್ರೆ ಎಲ್ಲಿ ಟೈಮಿಗೆ ಬರಲ್ಲ ಅಂತ ನನ್ನ ಮಗ ನಮ್ಮ ಗ್ರೂಪಲ್ಲಿ ಒಬ್ಬ ಅವನೇ. ಅದರಲ್ಲಿ ಪ್ಲ್ಯಾನ್ ಮಾಡಿದ್ದು ಫಸ್ಟು ನಾನು 4 ಗಂಟೆಗೆ ಸರಿ ಅಂತ ಆಯಿತು, ಹೋಗ್ಲಿ ಆಗಲ್ಲ ಟೈಮು ಅಂದ್ಬಿಟ್ಟು 6 ಗಂಟೆಗೆ ಬರ್ರಪ್ಪ ಎಲ್ಲರೂ ಅಂತ ಪ್ಲ್ಯಾನ್ ಹಾಕಿದ್ವಿ. ನಾನೊಂದು 5:45 ಎದ್ದು ಎಲ್ಲರಿಗೂ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲರೂ ರೆಡಿಯಾಗಿ ಕೂತ್ಕೊಂಡವ್ರೆ. ಈ ನನ್ನ ಮಗ ಮಾತ್ರ ಫೋನಿಗೆ ರಿಪ್ಲೈ ಇಲ್ಲ, ಫೋನ್ ಎತ್ತುತ್ತಾ ಇಲ್ಲ, ಏನು ಮಾಡಿದ್ರು ಎದ್ದೇಳ್ತಾ ಇಲ್ಲ. ಸೊ ಕೊನೆಗೆ ಲಾಸ್ಟಿಗೆ ಬಂದವನೇ, ಕರೆಕ್ಟಾಗಿ 9 ಗಂಟೆಗೆ ಬಂದವನೆ. ಇದು ನಮ್ಮದು ಫ್ರೆಂಡ್ಶಿಪ್ಪು. ದಿಸ್ ಈಸ್ ಕಾಲ್ಡ್ ಬಾಂಡಿಂಗ್. ಇದು ಇರಬೇಕು, ಇದಿದ್ದಾಗೆ ಬಾಂಡಿಂಗ್ ಎಲ್ಲ ಕರೆಕ್ಟಾಗಿರೋದು. ನೋಡೋಣ, ಮುಂದಕ್ಕೆ ಸಿಗೋಣ. ಬಾಯ್. ಸುಮ್ಮನೆ ನೀನು ನಿಂದನ್ನು ಇವಾಗ ಹೇಮಂತ ಬಿರಿಯಾನಿ ಮಾಡ್ತಾರೆ, ಚಿಕನ್ ಬಿರಿಯಾನಿ. ಇವಾಗ ಬರಲ್ವಾ? ಇವಾಗ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಅದು ಕ್ಷಣ ತೆರಿತಾ ಇದೀವಿ. ನೋಡು ತರ್ದು ಹೆಂಗಾಗ್ಬಿಟ್ಟೈತೆ. ತರ್ದಿ ಗುಡ್ಡೆ ಒಡೆ ಸ್ಟಾರ್ಟ್ ಮಾಡಂಗಿಲ್ಲ ಲೋಡೆ, ನಾನು ಹಂಗೆ ಅದ್ಕೊಬಿಡ್ತಿಲ್ಲ ನೀನು. ಇರಲ್ಲ ನೋಡಿ ನಗ್ತಾನೆ. ಈಗ ಮಾಡೋದು ಕೇಳಲೇಬೇಡ. ಡೀಸೆಂಟಾಗಿ ಮಾತಾಡಿದ್ರೆ ಬರಲ್ಲ ಅಣ್ಣ ಸ್ಮೆಲ್ ಕೊಡು. ಒಡ ಸಖತ್ತಾಗಿದೆ ಅಣ್ಣ. ಮರೇಂದ್ರ ಬಾಹುಬಲಿ ಸಾಕು ಬಿಡು. ಅಲ್ಲ, ಇಲ್ಲೂ ಫೋನ್ ಬಿಡಲ್ಲ ನನ್ನ ಮಗ, ಹುಡುಗಿ ಜೊತೆ ಮಾತಾಡ್ಕೊಂಡು ಸಾಯ್ತಾನೆ. ಸಾಂಗ್ ಚೇಂಜ್ ಮಾಡ್ತಾರೆ. ಸುಮ್ಮನೆ ಮಚ್ಚ ಡೈಲಾಗ್ ಸಿಗ್ಲಿ ಅಂತ ನಾನೇನು ಹೇಳ್ತೀನಿ. ಯಾರು ನೀವು? ಯಾವುದು ಎಲ್ಲಿಲ್ಲ, ಇದನ್ನು ಕೇಳಿಸುತ್ತೆ. ಇವಾಗ ಮಾತಾಡು ಬೌಡೆ, ಇವಾಗ ಮಾತಾಡು. ಹೇಮೋ ಎಲ್ಲೋಡ ನೋಡಿ, ಕಾಡಲ್ಲಿ ತಪ್ಪು ಅಡುಗೆ ಮಾಡ್ತಾ ಇದ್ದೀವಿ. ಕಾಡು ಸುತ್ತ ನೋಡಿ, ಸುತ್ತ ಕಾಡು ಮಧ್ಯದಲ್ಲಿ ಶೂಟಿಂಗ್ ಅಂತ ಕರ್ಕೊಂಡ್ಬಂದು ಏನೇನೋ ಮಾಡಿಸ್ತವ್ರೆ. ಅಲ್ಲೋಡಿಯಲ್ಲಿ ಶೂಟಿಂಗ್ ಅಂತ ಕರ್ಕೊಂಡ್ಬಂದು ಫೋಟೋ ಶೂಟ್ ಮಾಡ್ತಾರೆ. ನಾವು ನೋಡಿ ನಾವೀ ಕಡೆ ಮಾಡ್ತಾ ಇದ್ದೀವಿ. ಮಗ ನಾನು ನೋಡಿ, ಇವರು ನಮ್ಮ ಎಲ್ಲ ಜಾಗ ತೋರಿಸಿ ಭಾಸ್ಕರ್ ಅವರ ಪಾತ್ರೆಗೆಲ್ಲ ಚಿಕ್ಕವನ ಮಗ. ನಿಮ್ಮ ಹೆಸರು? ದೇವರಾಜ್ ಅಂತೆ. ದೇವರಾಜ್ ಜೊತೆ ನಿಮ್ಮ ಜಾಕ್ ಆಫ್ ಕರ್ನಾಡು ಮತ್ತೆ ನಮ್ಮ ಪ್ರೊಡಕ್ಷನ್ ಅವರೆಲ್ಲ ಫುಲ್ಲು ಹುಡುಗಿರು ಫಾಲೋ ಆಗ್ಬೇಡ ಅವನಿಗೆ. ನಮ್ಮ ಹುಡುಗ ನನ್ನ ತಮ್ಮಗೆ ಹೇಳದ್ನಲ್ಲ, ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಒಂದು. ದೇವರಾಜ್ ಅಲ್ಲ, ಇದ್ರಲ್ಲಿ ಏನಂತ ಇನ್ಸ್ಟಾ ಐಡಿ ದೇವರಾಜ್ ಆರೈಕೆ ಅಂತ. RIT ಹೇಳಿದ್ದು. ನಿಮ್ಗೆ ಏನಾದ್ರು ಬೇಜಾರಾಯ್ತು ಅಂದ್ರೆ 10 ಗಂಟೆ ಮೇಲೆ ಪೂರ ಹಿಂದೆ ಹೋಗು. ಸುಮ್ಮನಿರೋ, ಅಲ್ಲಿ ಝೂಮ್ ಆಗ್ತಾ ಇದೆಯಾ? ಯಾರು ಈ ಕ್ಯಾಮ್ರಾನೆಲ್ಲ ಕಾನ್ಸಂಟ್ರೇಟ್ ಮಾಡ್ರಿ, ಅದನ್ನು ನೋಡಿ. ನೋಡ್ಬಾರ್ದಾ? ಹಾಂ, ಅದನ್ನು ನೋಡಂಗಿಲ್ಲ. ಯಾರೋ ಮಧ್ಯದಲ್ಲಿ ಕೂರ್ಸ್ಬಿಟ್ಟವ್ರು. ನೋಡಿ, ನಟ್ಟ ಕಾಡು ಅಲ್ಲಿ ಡ್ಯಾನ್ಸ್ ಮಚ್ಚ. ನೀನೆಲ್ಲ ನಂದೇ ಹಾಕ್ಬಿಡ್ಬೇಡ, ಎಲ್ಲ ಕೊಟ್ರು ಬಿಡ್ತೀರಾ. ಏನಿಲ್ಲ, ಚೆನ್ನಾಗಿತ್ತು ಮಚ್ಚ.
ನೋಡಿ ಬಿರಿಯಾನಿ ಜೊತೆ ಹುಡುಗರ ಜೊತೆ ಎಂಜಾಯ್ ಮಾಡೋ ಫೀಲೇ ಬೇರೆ. ನಮ್ಮ ಜಾಕ್ ಬೇರೆ ಖುಷಿನೇ ಇಲ್ಲ. ನಮ್ಮ ಜಾಕ್ ಅಲ್ಲಿ ಇತ್ತವನೆ. ಸೊ ಅಷ್ಟು ಪ್ರೊಡಕ್ಷನ್ ಮೆಂಬರ್ಸ್ ಎಲ್ಲ ಫುಲ್ಲು ಇಲ್ಲಿ ಕುತ್ಕೊಂಡು ಓತ್ಲಾ ಹೊಡಿತವ್ರೆ. ನೋಡಿ ನಮ್ಮ ಡೈಲಾಗ್ ರೈಟರ್ ಬಂದಿದ್ದಾನ, ಅವ್ರ ಹುಡುಗಿ ಜೊತೆ ಮೆಸೇಜ್ ಮಾಡ್ತವ್ರೆ. ಅಕ್ಕಿ ರೆಡಿ ಇದೆ, ಈಗ ಒಂದು ಸ್ವಲ್ಪ ಕುದೀತು ಅಂತಂದರೆ ಏನು ಏನಂತ ಹೇಳು ಮುಚ್ಚು. ಸೋಂಬೇರಿ ಚಿಕನ್ ಹೆಂಗೆ ಮಾಡೋದು ಏನಾದ್ರು? ಸೋಂಬೇರಿ ಚಿಕನ್ ಹ್ಯಾಂಗಲ್ ಸರಿ ಇಲ್ಲ, ಹಿಂಗೆ ಬರ್ಬೇಕಾ? ನೀನು ಯಾವ ಆ್ಯಂಗಲೆಲ್ಲ ಹಾಕ್ತಿ ಅನ್ಕೊಂಡಿದ್ದೆ, ನಿನಗೆ ಅದೇ ಆ್ಯಂಗಲ್ ಬೇಕು ಅಂತ ನಮಗೆ ಗೊತ್ತಿದ್ದಿಲ್ಲಪ್ಪ. ಸೋಂಬೇರಿ ಚಿಕನ್ ಮಾಡೋದು ಹೆಂಗಂತ ಹೇಳ್ತೀನಿ ಬನ್ನಿ. ಇವಾಗ ಸ್ಟಾರ್ಟಿಂಗು ಚಿಕನ್ನು ಸೋಂಬೇರಿ ಚಿಕನ್ ಮಾಡೋ ವಿಧಾನ. ಒನ್ ಮೋರ್ ಅನ್ಬೇಕು. ತಿಂತಾ ಇದ್ರೆ ಹಂಗೆ ತಿಂತಾ ಇದ್ರೆ ಇದೆ ಬಿರಿಯಾನಿ. ನಿಮಗೆ ಏನೇನು ಕಾಣಿಸ್ತಿದೆ ಅದನ್ನೆಲ್ಲ ಹಾಕಿದ್ದಾನೆ. 2 kg ಚಿಕನ್ ಹಾಕೋನೆ, ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ ಎಲ್ಲ ಹಾಕಿ ಒಂದು ಅರ್ಧ kg ಎಣ್ಣೆ ಹಾಕಿ ಝೂಮ್ ಮಾಡಿ. ಝೂಮ್ ಹೆಂಗಿಲ್ಲ ಹಂಗೆ ಮುಂದಕ್ಕೆ ಹೋಗು ನೀನೇ ಹೇಳ್ಬೇಕು ತಾನೇ ಗುರು. ಖುಷಿ ಅಲ್ಲ ಗೈಸ್, ಅಲ್ಲ ಎಲ್ಲ ನೋಡ್ತಾ ಹೋದ್ರೆ ಅದಿನ್ನ ಬೇಯಿಸಿಲ್ಲ. ಮಚ್ಚ ಇನ್ನ ಕಂಬಿ ತಂದ್ಬಿಟ್ಟು ನಮ್ಮ ಚುಚ್ಚು ಚೆನ್ನಾಗಿ ಬಿಡ್ತೀವಿ. ಅಲ್ಲ ಮಚ್ಚ ಕಂಬಿ ತಂದ್ಬಿಟ್ಟು ಅಲ್ಲ ಮಚ್ಚ ಖಾರ ಪುಡಿ ಮೇಲೆ ಹೊಡಿತೈತೆ. ಅಲ್ಲ ಮಚ್ಚ ಕಂಬಿ ಒಂದು ಚುಚ್ಬಿಟ್ಟು ವಿಡಿಯೋಗೋಸ್ಕರ ಸುಳ್ಳು ಹೇಳೋರು ಹೇಳ್ಬೇಕು, ನಿಮಗೆ ಏನು ಹೇಳ್ಕೊಡ್ಲಿಲ್ವಲ್ಲ. ಅಲ್ಲ ಮಚ್ಚ ಕಂಬಿ ಒಂದು ಚುಚ್ಬಿಟ್ಟು ಎಣ್ಣೆ ಸ್ವಲ್ಪ ಲೈಟ್ ಇಲ್ಲಾಂದ್ರೆ ಇದು ಇಕ್ಬಿಟ್ಟು ಅದೇನಿದ್ರು ತಂದು ಮಾಡ್ಬೋದಿತ್ತು. ಗ್ರಿಲ್ ಬಾರ್ಬಿಕ್ಯೂ ಮಾಡೋಣ. ಮಚ್ಚ ನೀರು ಹಾಕಿದೀವಲ್ಲ ಕೆಳಗೆ. ದಮ್ಮು ಕಟ್ಟಿದ್ದೀನಲ್ಲ, ಎಲ್ಲಿ ಕಟ್ಟಿದ್ಯಾ ಕಾಣಿಸ್ತಾ ಇಲ್ಲ ನನಗೆ. ಅದ್ರ ಮೇಲೆ ಏನಾದ್ರು ಇಡೋ ಕಲ್ಲು ಏ ಕಲ್ಲಿರೋ ಬೀಜ ಪ್ಲಾಸ್ಟಿಕ್ ಸುಟ್ಕಿಟ್ಟು ಹೋಗ್ಬಿಡೋದು. ಹೆಂಗೋ ಇದಾಗುತ್ತೆ. ಇವಾಗ ಏನು ಅದ್ರ ಮೇಲೆ ಐತೆ ಅದು? ಅಲ್ಲ ಮಚ್ಚ ಬಿಸಿ ಇಲ್ಲ ಮಚ್ಚ, ಅದಕ್ಕೆ ಆ ಬಿಸಿಗೆ ಏನಾಗುತ್ತೆ ಮಚ್ಚ. ಬೆಂಕಿ ಅಬೇ ಇಡ್ರೋ ಎರಡರಲ್ಲಿ ಎಕ್ಸ್ಪರ್ಟ್ ನಾವು. ನೀರು ಹಾಕಿ ಮಚ್ಚ. ಚಿಕನ್ ಸೋಂಬೇರಿ ಚಿಕನ್ ಕೊತ್ತ ಕುದಿತಿದೆ. ಒಳಗೆ ಬಿಟ್ಬಿಡು ಗೋಪುರ. ಇದಾಗುತ್ತೋ. ಓ ಮೈ ಗಾಡ್. ಬಾಡಿ ಬಿಲ್ಡರ್ ವಿತೌಟ್ ಬಾಡಿ. ಹೆಂಡ ಅಲ್ಲ ಕಲ್ಲು ಅಂತ. ನೀರು ಹಾಕ್ಬಿಡ್ಬೇಕು. ಎಂಡ ಎಲ್ಲ ಹಾಕಿ ಬೇಯಿಸ್ತಾರಲ್ಲ ಅದೇ ಎಂಡ. ಚಪ್ಲಿ ಗಿಪ್ಲಿ ಹಂದಿ ಮರಿ ಹಾ ಮರಿ ಹಿ ಮರಿ ಎಲ್ಲ ಅದೇ ಎಂಡ. ಕುಡಿದಿರಾ? ಕೇಳಿದ್ದೇನೆ ಅಷ್ಟೇ. ನೀರ ಅಂದ್ರೆ ಬೇರೆ, ಸರಾಯಿ ಅಂದ್ರೆ ಬೇರೆ. ಎಲ್ಲ ಮುಗ್ದಿದೆ ಇವಾಗ. ನೋಡಿ ತಟ್ಟೆ ವಿತರಣೆ ಮಾಡಿಕೊಂಡು ನಾವು ತಿನ್ನೋಣ. ಗೋಪುರ ಮಾಡ್ತಾನ ಅಂತ ಬಾಲ ಏಮ ಮಾಡಿರೋದು. ಫ್ರೆಂಡ್ಸ್ ನೋಡಿ, ಇವತ್ತು ನಾವೆಲ್ಲ ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ಅಣ್ಣ ಕೊಡ್ತಾರಲ್ಲ, ಯಾವನ್ ಕಟ್ತಾವ ಇನ್ನ ಇವನೇ ಊಟ ಮಾಡ್ದೋಣ. ಬಿರಿಯಾನಿ, ಚಿಕನ್ ಫ್ರೈ. ಇವ್ರು ಯಾವ ಎಣ್ಣೆ ಹೊಡ್ತಾರೆ ಅಂತ ಅವ್ರನ್ನ ಕೇಳಿದ್ರು. ಹೇಳ್ರಿ ಯಾವ ಎಣ್ಣೆ ಹೊಡ್ತೀರಿ? ಮನೇಲಿ ಗೊತ್ತಾಗ್ತದೆ. ಯಾವುದು ಬ್ರ್ಯಾಂಡ್ ರೀ? ನಾ ತಗೋಣ ಒಟ್ಟ ನಮ್ಮ ಹುಡುಗ ಇನ್ನೊಂದು ಅರ್ಧ ಯಾರಿಗೆ? ಭಾಸ್ಕರ್ ಟೈಟ್ ಮಾಡ್ಸಿರ ಆಮೇಲೆ. ಓಕೆ ಬೈ ಫ್ರೆಂಡ್ಸ್, ಸಿಗೋಣ ಮತ್ತೆ. ಮಾತಾಡೇ ಇಲ್ಲ ಅವೆಲ್ಲ ಕೂತಿದ್ದಲು. ನೋಡಿ ಫ್ರೆಂಡ್ಸ್, ಇದು ಬಿರಿಯಾನಿ. ನಾವೆಲ್ಲ ಕುತ್ಕೊಂಡು ತಿಂತಾ ಇದೀವಿ ಅಂತ ಹೇಳಿದ್ದು ಯಾರು? ಇವಾಗ ನಾನು ಹೇಳ್ತೇನೆ, ಇದು ಬಿರಿಯಾನಿ. ಅರ್ಧ ತಿಂದ್ಬಿಟ್ಟಿದ್ದೀವಿ. ಅನ್ನ ತಿನ್ನೋಬೇಕಾರೆ ಮೈ ಮರ್ತು ಬಿಡ್ತಾರೆ ಅಂತ ಹೇಳ್ತಾರೆ. ನಾನು ಬಟ್ಟೆನೇ ಮರ್ತು ಬಿಟ್ಟಿದ್ದೀನಿ, ಆ ಲೆವೆಲ್ಗೆ ಚೆನ್ನಾಗೈತೆ ನೋಡಿ. ನೋಡಿ ನಮ್ಮ ಗೆಳೆಯರು ನಮಗೋಸ್ಕರ ಪ್ರಾಣ ಕೊಡ್ತಾರೆ ನೋಡಿ. ಒಂದು ಪೀಸ್ ಕೊಡ್ತಾ ಇಲ್ಲ, ಗ್ರೇವಿಲಿ ಕೊಡ್ರು ಅಂದರೆ ಕೊಡ್ತಾ ಇಲ್ಲ ನೋಡಿ. ಇವನು ಏನೋ ನಾನು ಎಲ್ಲ ತಿಂತವನೆ, ಇವನು ಹಾಕಿರೋ ತಿಂತವನೆ, ಬಾಲಾಜಿ ಭಾಸ್ಕರ್ ತಿಂತವನೆ, ವಿನಯ್ ತಿಂತವನೆ, ದೇವರಾಜ್ ತಿಂತವನೆ, ನಮ್ಮ ಅಣ್ಣ ತಿಂತವ್ರೆ. ದೇವರಾಜ್ ತಾನೆ ಒಂದ್ಸಲ ಹೆಸರು ಹಿಡಿತೀನಿ. ಅಕ್ಕನು ಅಕ್ಕ ನೋಡ್ತಾರೆ, ಜ್ಯೂಸ್ ಕುಡಿದ್ಯಾ? ಅಕ್ಕ ನೋಡ್ತಾರೆ. ಓಕೆ
ಇದೆ ಲೈನು. ನೀವು ಹೇಳಿ ಬ್ರೋ, ಹೆಂಗಿದೆ ಬ್ರೋ? ಸಕ್ಕತ್ತಾಗಿದಲ್ಲ. ಅಪ್ಪ ನಮ್ಮ ಅಪ್ಪಂಗೆ ಬೇರೆ ತೋರಿಸಿದ್ರು ನಾವು ಯೂಟ್ಯೂಬ್ನಿಂದು. ಏನೋ ಅಂಕಲ್ ನೋಡಿ ಅಂಕಲ್, ಇದೆಲ್ಲ ಮಾಡ್ಕೊಂಡು ತಿಂತಾ ಇದ್ದೀವಿ. ದಪ್ಪ ಆಗೋದಕ್ಕೆ ನೋಡಿ ಎಷ್ಟೆಷ್ಟು ಕಷ್ಟಪಡ್ತಾ ಇದ್ದೀವಿ. ಆದರೂ ದಪ್ಪ ಆಯ್ತಿಲ್ಲ ಹುಡುಗ. ಹಿಂಗೆ ಕೆಲವೇ ದಿನ ಅಂಕಲ್ ನಿನ್ನ ಮಗ ಒಬ್ಬ ಒಳ್ಳೆ ಡೈರೆಕ್ಟರ್ ಆಯ್ತಾನೆ. ನೀವು ಆರಾಮಾಗಿ ಇಟ್ಟಲ್ಲ, ಕೆಡ್ಸ್ಕೊಬೇಡಿ ನೀವು. ಹುಡುಗಿನಂತೂ ತಲೆನೇ ಕೆಡ್ಸ್ಕೊಬೇಡಿ, ಅವನೇ ಸೆಟ್ ಮಾಡ್ಕೊತಾನೆ. ಆಲ್ರೆಡಿ ಸೆಟ್ ಮಾಡ್ಕೊಂಡ್ರಲ್ಲ ಅವತ್ತೆ. ಅಣ್ಣ ಬೆಂಚಿಂಗ್ ಬೇರೆ ಒಂದಿಲ್ಲ ಅಂದರೆ ಇನ್ನೊಂದು. ಜಸ್ಟ್ ಫಾರ್ ಫನ್ ಅಂಕಲ್, ಡೋಂಟ್ ಟೇಕ್ ಸೀರಿಯಸ್. ಅವ್ರು ನೋಡ್ತಾರೆ ಈ ವಿಡಿಯೋನವರು. ಗಾಡಿ ಎಲ್ಲ ಅಲ್ಲಿ ನಿಂತೈತೆ, ಎಲ್ಲಿ ಬಂದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಮ್ಮಿಂದ ಒಬ್ಬ ನಿಂತ್ಕೊಂಡು ನೋಡ್ತಾ ನೋಡ್ರಿ. ಏನೋದು MES ಏನೋ ತಗೊಂಡಿರೋದು? MMA ಆತ್ ಲಗಾದಂಗೆ ಅವ್ರಿವರು. ಸೊ ಸದ್ಯಕ್ಕೆ ಇವತ್ತಿಂದು ಇಷ್ಟು ವಿಡಿಯೋಸು ನೋಡಿ. PUC MBBS ಮಾಡಿದ್ದಾನೆ. ಹಾಂ, ನಮಗೋಸ್ಕರ ನಾಯಿಗಳು ವೇಟ್ ಮಾಡ್ತಾ ಇದ್ದೇವೆ. ಸೊ ಮಾವಿನಕಾಯಿ ಅಂತೂ ಚಿಂದಿಯಾಗೈತೆ. ಹೋಗ್ತಾ ಒಂದು ಮೂಟೆ ಮಾವಿನ ತೊಗೊಂಡೋಗ್ಬೇಕು, ಮಾವಿನಕಾಯಿಗಳು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ಕೊತೀನಿ ನಾನು. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ನಾನು. ಯಾವಾಗ ಎಲ್ಲಿ ಸಿಗ್ತೀನೋ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಯಾವ ಫುಡ್ ಬೇಕೋ ಹೇಳಿ, ನಾನು ಮೂಡು ಬಂದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಮಚ್ಚ ಆಲ್ರೆಡಿ ಬಿಟ್ಟು 2 ವಾರ ಆಯಿತು ವಿಡಿಯೋ ನಾನು ಯೂಟ್ಯೂಬ್ಗೆ. ನನಗೆ ಇಷ್ಟ ಬಂದಾಗ ನಾನು ವಿಡಿಯೋ ಬಿಡ್ತೀನಿ, ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಬಾಯ್ ಬಾಯ್. ನೋಡಿ ನಮ್ಮ ಹುಡುಗನ ತೋಪಲ್ಲಿ ಬಂದಿದ್ದೀವಿ. ತೋಪಲ್ಲಿ ನೋಡಿ ಮಾವಿನಕಾಯಿ. ನಮ್ಮ ಹುಡುಗನ ತೋಪಲ್ಲಾರು ನೋಡಿ ನಮ್ಮ ವಿನಯ್ ತೋಪು ಅವ್ನು ಮಾವಿನ